ನಮಗೆ ಸಂತೋಷ ಕೊಡೋದು ದ್ವೇಷ ಅಲ್ಲ. ನಮಗೆ ಸಂತೋಷ ಕೊಡೋದು ಮಾತ್ಸರ್ಯ ಅಲ್ಲ. ನಮಗೆ ಸಂತೋಷ ಕೊಡೋದು ಸುಂದರ ಭಾವ, ಸುಂದರವಾದ ಭಾವ. ಅದಕ್ಕೆ ಮಹತ್ವ ಎಲ್ಲಿವರೆಗೆ ನಾವು ಕೊಡೋದಿಲ್ಲ ಅಲ್ಲಿಯವರೆಗೆ ಜಗತ್ತಿನಲ್ಲಿ ಎಲ್ಲ ಯುದ್ಧಗಳು, ಹೋರಾಟಗಳು, ಬಡದಾಟಗಳು ಎಲ್ಲ ಇವೆ. ಮನೆಯೊಳಗೆ ಎಷ್ಟು ನೋಡಬೇಕು, ನಮಗೆ ಆಗಿ ಬರೋದಿಲ್ಲ. ಎಷ್ಟು ಮಜಾ ಇಲ್ಲ, ಎಷ್ಟು ಮಜಾ ಅದ. ನಮಗೆ ಅವರು ಆಗಿ ಬರೋದಿಲ್ಲ. ಯಾರು ನಮಗೆ ಬಸವಣ್ಣ ಆಗಿ ಬರೋದಿಲ್ಲ, ನಮಗೆ ಋಷಿಗಳು ಆಗಿ ಬರೋದಿಲ್ಲ, ನಮಗೆ ಶಂಕರಾಚಾರ್ಯ ಅಂದ್ರೆ ಒಟ್ಟ ಹಿಡಿಸೋದಿಲ್ಲ. ಏನು ಹಿಂಗಂದ್ರೆ ನಮಗೆ ಆ ಪಣತೆ ಆಗಿ ಬರೋದಿಲ್ಲ, ಈ ದೀಪ ಆಗಿ ಬರೋದಿಲ್ಲ. ಮತ್ತೇನು ಕತ್ಲಾಗಿರೋದ? ದೀಪದ ಕಡೆ ನೋಡಬೇಕು, ಪಣತೆ ಕಡೆ ಅಲ್ಲದ. ಪಣತಿರಬಹುದು ಕಪ್ಪ, ದೀಪ ಕಪ್ಪೇನು ಹೇಳಿ? ಮಣ್ಣಿನ ಹಣತೆ ಕಪ್ಪ, ಆದ್ರೆ ಹಣತೆಯೊಳಗೆ ಹಚ್ಚಿದ ದೀಪ ಏನರೇ ಕಪ್ಪಿರ್ತದೇನು ಹೇಳಿ? ಇರಬಹುದು, ಪಣತೆ ಹಾಗಿರಬಹುದು. ಈಗ ಬಂಗಾರದ್ದೇ ಸಮಯದ ದೀಪನೇ ಇಲ್ಲದಿದ್ರೆ ಅದಕ್ಕೆ ಯಾವ ಬೆಲೆ? ಪಣತೆ ಮಣ್ಣಿಂದದ ದೀಪದ, ಆದ್ದರಿಂದ ಅದಕ್ಕೆ ಬೆಲೆ. ಇದು ಬಂಗಾರ ಸಮಯ ತಗೊಂಡೋಗಿ ದೇವ್ರ ಮುಂದೆ ಇಡ್ರಿ ಅಂತಾರೇನು? ದೀಪ ಹಚ್ಚು ಅಂತಾರೆ. ಬಂಗಾರರೇ ಇರಲಿ, ಬೆಳ್ಳಿರೇ ಇರಲಿ, ಏನರೇ ಇರಲಿ, ದೀಪ ಹಚ್ಚು ಮೊದಲ. ನಮಗೆ ದೀಪದ ಕಡೆ ಲಕ್ಷ್ಯ ಇರಬೇಕೇ ವಿನಃ ಪಣತಿ ಕಡೆ ಅಲ್ಲ. ನಮ್ಮದು ಏನಾಗ್ಯದ ಅಂದರೆ ಬಹಳ ವಿಚಿತ್ರ ಆಗ್ಯದ. ನಮಗೆ ದೀಪದ ಕಡೆ ನೋಡೋ ಮನಸ್ಸೇ ಇಲ್ಲ. ಏನು ನೋಡಿದರೂ ಆ ದೀಪದ ಕೆಳಗೆ, ಆ ದೀಪದ ಬೆಳಕಿನಾಗ ಏನು ಕಾಣಿಸ್ತಾವಲ್ಲ, ಆ ಬತ್ತಿ, ಆ ಎಣ್ಣೆ, ಆ ಪಣತಿ, ಅದೇನು ಹೊಲಸಾಗಿ ಕಾಣಿಸ್ತದ ಪಣತಿ. ಅದು ಪಣತಿ ಹೇಳ್ತದ, ಹೊಲಸು ಅನ್ಬೇಡು, ನಾ ಹಿಂಗಿರೋದರಿಂದ ಅದು ಉರಿತದ. ನಾನು ಹಿಂಗಿರೋದರಿಂದ, ನಾನು ಎಣ್ಣೆ ಹಾಕಿರ್ತಾರೆ, ಎಣ್ಣೆ ಕುಡಿಬೇಕಾಗ್ತದೆ, ಮೈ ತುಂಬ ನನಗೆ ಹಂಗೆ ಆಗ್ತದೆ. ನನ್ನ ಒಳಗೆಲ್ಲ ಎಣ್ಣೆ ಸೇರ್ಕೋತದೆ. ನನ್ನ ಒಳಗೆ ಸ್ವಲ್ಪ ಈ ಕಪ್ಪು ಬಣ್ಣ ಬರ್ತದೆ ಎಲ್ಲ. ಆದರೆ ನನ್ನ ಕಡೆ ನೋಡಬೇಡಿ, ದೀಪ ಉರಿತದೆ. ಹೌದಲ್ಲ ಹೇಳಿ? ಭಾವ, ಪಣತೆ ಕಡೆ ನೋಡೋದೊಂದು ಭಾವ, ದೀಪದ ಕಡೆ ನೋಡೋದೊಂದು ಭಾವ. ನಮ್ಮದು ಹಂಗಾಗುವುದಿಲ್ಲ. ನಮಗೆ ಪಣತಿ ಭಾಳ ಮಹತ್ವ. ಏನದ ಅದು ಬಹಳ ಮಹತ್ವದ್ದು. ದೀಪ ಹತ್ಲಿ, ಆ ಕಡೆ ಹೋಗಿ ಏನು ಮಾಡೋದದ? ನಮಗೆ ಹುಡುಗ ಭಾಳ ಹಿಡಿಸ್ತಾನ, ವರ. ಅವ ಆ ಕಡೆ ಕುಡಿಲಿ, ಬೇಕಾದ್ರೆ ಬಡದಾಡ, ಅದು ಮಹತ್ವದ್ದಲ್ಲ, ಚಂದದಾನ. ಬಂಗಾರದ ಸಮಯ ದೀಪನೇ ಹತ್ತಿಲ್ಲ. ದೀಪನೇ ಇದು ಪಣತಿದ್ದಂಗಿದು ಶರೀರ. ಸ್ವಲ್ಪ ಕೆಲವು ಸಣ್ಣ ಪಣತೆ ಅದಾವ, ಕೆಲವು ದೊಡ್ಡ ಪಣತೆ ಅದಾವ, ಕೆಲವು ಚಂದ ಪಣತೆ ಅದಾವ, ಕೆಲವು ಸಾದಾ ಪಣತೆ ಅದಾವ. ಆದರೆ ಗೊತ್ತಿರಲಿ, ಎಲ್ಲ ಪಣತೆಗೂ ದೀಪ ಇರ್ತದೆ. ಅದು ಜ್ಞಾನದ ದೀಪ, ಭಾವಪ್ರಕಾಶ್.
ದೀಪದಿಂದ ಹೆಂಗೆ ಬೆಳಕು ಸುತ್ತ ಮುತ್ತ ಹರುತದ, ಅದು ಭಾವ. ಹಾಗೆ ನಮ್ಮ ದೇಹ, ನಮ್ಮ ಮನಸ್ಸುಗಳು, ನಮ್ಮ ಅದು ಬುದ್ಧಿ, ನಂತರ ದೀಪ. ಅದು ಬಹಳ ಮಹತ್ವದ್ದು. ನಮ್ಮ ಭಾವ ವಿಸ್ತಾರ ವಿಸ್ತಾರ ವಿಸ್ತಾರ. ಅದರೊಳಗೆ ಇವು ಸೇರಿದು ಅಂದರೆ ಯಾವ ದ್ವೇಷ ರಾಗ, ದ್ವೇಷ ರಾಗ ದ್ವೇಷ, ಇವು ಎರಡು ಸೇರಿದು ಎಲ್ಲವನ್ನ ಕೆಡಿಸಿ. ಮತ್ತು ಅವು ಮಜಾ ಅದಾವು, ಎರಡೂ ಭಾಳ ಚಲೋ ಅದಾವು. ಜನರಿಗೆ ಭಾಳ ಹಿಡಿಸ್ತವ, ನಮಗೆಲ್ಲ ಭಾಳ ಹಿಡಿಸೋದು ಅವೇ. ಬಹಳ ಹಿಡಿಸ್ತ. ರಾಗ ಅಂದರೆ ಅತಿ ಹಚ್ಚಿಕೊಳ್ಳೋದು, ಬಹಳ ಹಚ್ಚಿಕೊಳ್ಳೋದು. ಎಷ್ಟು ಹಚ್ಚಿಕೊಳ್ಳೋದು ಅಂದರೆ ಜಗಳಕ್ಕೆ ತಯಾರಾಗೋದು. ಹೋಗೇ ಬಿಡಲೆ. ಇದೊಂದು ಪ್ರಾಣವಾದರೂ ಚಿಂತಿಲ್ಲ, ಇದಕ್ಕಾಗಿ ಹೋರಾಟ ಮಾಡೋದು. ಎಷ್ಟು ಹಗರದ ಪ್ರಾಣ ಇವನಿಗೆ. ಪ್ರಾಣವಾದ ಬಳಿಕ ಇವಂಗೆ ಯಾರು ಕೇಳ್ತಾರೆ? ಇವ ಏನು ಮಾಡ್ದ ಬಿಟ್ಟ ಯಾರ? ಇರೋ ತಕ ಕಣ್ಣಿರೋ ತಕ ಕಣ್ಣಿನ ವೈಭವ. ಹೋದ್ರೆ ಹೋಗ್ಲಿ ಕಣ್ಣ, ಬಂಗಾರ ಕೊಡಿ ನಮಗೆ. ಏನು ತಗೊಂಡು ಏನು ಮಾಡೋದು? 1 ಕಿಲೋ ಬಂಗಾರ ಕೊಟ್ಟ 2 ಕಣ್ಣು ಆದವು ಅಂತ ಇಟ್ಕೊಳ್ಳಿ. ಒಬ್ಬ ತಪಸ್ಸಿಗೆ ಕೂತಿದ್ದ. ಆತನಿಗೆ ಕಣ್ಣು ಕಾಣಿಸ್ತಿರಲಿಲ್ಲ. ಭಾರೀ ತಪಸ್ಸನ್ನು ಆಚರಿಸಿದ. ದೇವರು ಬಂದ, ಏನು ಬೇಕು ಬೇಡು ಅಂದ. ಏನೇನು ಕೊಡ್ತಿ ಅಂತ ಕೇಳ್ದ. ನಾನು ಏನು ಎಲ್ಲ ಐಶ್ವರ್ಯ ಕೊಡಬಲ್ಲೆ, ಕಣ್ಣು ಕೊಡಬಲ್ಲೆ, ಇಲ್ಲಿಕಂದ್ರೆ ಎಲ್ಲ ಸಂಪತ್ತ ಕೊಡಬಲ್ಲೆ ಅಂತ. ಎರಡೂ ಕೊಡಕ್ಕೆ ಬರೋದಿಲ್ಲೇನು ಅಂದ. ಇಲ್ಲ, ನಮ್ಮ ಕಡೆ ಅದು ಇಲ್ಲ, ಒಂದು ಕೊಡಕ್ಕೆ ಬರ್ತದೆ, ಯಾವುದು ಬೇಕಾದ್ದು ಬೇಡ. ಅವ ಅಂದ, ಕಣ್ಣು ಬಂದ ಬಳಿಕ ಬಡವನಾಗಿರೋದಕ್ಕಿಂತ ಸಿರಿವಂತನಾಗಿ ಕಣ್ಣು ಕಳ್ಕೊಳ್ಳೋದು ಚಲೋ. ಅದಕ್ಕೆ ನಮ್ಮ ಮನೆ ಮಾರ ಎಲ್ಲ ಬಂಗಾರದಾಗಲಿ ಅಂದ. ಆಯಿತು ಹೋಗು ಅಂದ. ಮನೆಗೆ ಬಂದ. ಅವಾಗೇನು ಬಂಗಾರ ಗೊತ್ತಿಲ್ಲ, ಏನು ಕಾಣೋದಿಲ್ಲಲ್ಲ. ಹಾಗೆ ನಮ್ಮದು ಪರಿಸ್ಥಿತಿ ಆಗ್ಯದ. ನಮ್ಮ ಮನಸ್ಥಿತಿ ಹೆಂಗಾಗ್ಯದಂದ್ರೆ ಹೆಂಗೆ ಕಣ್ಣಿನ ವೈಭವ ಎಷ್ಟು ಹೇಳಿ. ಅದು ಇರೋದರಿಂದ ಜಗತ್ತು ಎಷ್ಟು ಚಂದ ನಮಗೆ ಕಾಣಿಸೋದು. ಅದಕ್ಕೆ ಮಹತ್ವ ಕೊಡಬೇಕು. ವಸ್ತುಗಳಿಗೆ ಮಹತ್ವ ಅಲ್ಲ, ಭಾವಕ್ಕೆ ಮಹತ್ವ ಕೊಡೋದದು. ಈಗ ಜಗತ್ತಿನಾಗ ಸಂತರದಾರ. ನಾವು ಎಷ್ಟು ವಿಚಿತ್ರದೇವಿ ಅಂದರೆ, ಕೆಲವು ಸಂತರು ನಮ್ಮವ್ರು ಅಲ್ಲವರು. ಅವ್ರಿಗೆ ನಮಗೆ ಯಾವ ಸಂಬಂಧ ಇಲ್ಲ. ನಮ್ಮ ಸಂತರ ಬೇರೆ. ಮಹಾತ್ಮರು ಎಲ್ಲರೂ ಮಹಾತ್ಮರಲ್ಲೇ. ಆದರೆ ಹಂಗೆ ಆಗೋದಲ್ಲ. ಅವರನ್ನೂ ಸಹಿತ ಒಂದು ಜಾತ್ಯಾಗ, ಒಂದು ಮತದಾಗ, ಒಂದು ಗುಂಪಿನಾಗ ಅವ್ರನ್ನ ಸೇರಿಸಿ ಕೀಲಿ ಹಾಕಿಬಿಟ್ಟು. ಅವ್ರು ಹಂಗೆ ಮೊದಲಿರಲಿಲ್ಲ, ಮಜಾದಾಗಿದ್ದರು. ಅವ್ರನ್ನ ಹಿಡಿದು ತಂದು ಹಾಕಿಲ್ಲೇನು. ಈಗ ಸುಮ್ಮನೆ ಜಗತ್ತಿನಾಗ ನೀವು ನೋಡ್ರಿ ಎಷ್ಟು ಮಜಾ ಮಾಡೇವಿ. ದೇವ್ರನ್ನ ತಂದು ಸಹಿತ ಹಾಕಿಬಿಟ್ಟೇವಿ, ಬರೇ ಮನುಷ್ಯನಲ್ಲ. ಇದು ನಮ್ಮ ದೇವರು, ನಮ್ಮ ಮನೆ ದೇವರು. ಮನ್ಯಾಗ ದೇವ್ರು ಇರ್ತಾವೆ. ಮನೆ ದೇವರು ಅಂದ್ರೇನು? ನಾವು ಪೂಜಿಸಬೇಕಾದ ದೇವರು ಅಷ್ಟೇ. ದೇವರು ಅನ್ನೋದು ಬಹಳ ಮಹತ್ವದ್ದು. ಅದನ್ನು ಮರ್ತೇವೆ. ನಮ್ಮದು ಹಂಗೆ, ನಮ್ಮದು ಇದ ಜಗಳಕ್ಕೆ ಕಾರಣ ಆಗ್ಯದ. ಇರಬೇಕು ದೇವರು 1000 ರೂಪದಲ್ಲೇ ಇರಲಿ, ಅದು ಪ್ರಶ್ನೆ ಅಲ್ಲ. ಆದರೆ ಇದೇನು ಭಾಗ ಮಾಡಿಕೊಂಡೇವಲ್ಲ, ಇದು ಬಹಳ ಭಯಾನಕ.
ಈಗ ಕೆಲವು ಧರ್ಮದಾವ ಜಗತ್ತಿನಾಗ, ಹೊರ ದೇಶದಾಗ ಧರ್ಮದಾವ, ನಮ್ಮ ದೇಶದಾಗ ಧರ್ಮದಾವ. ಧರ್ಮ ಅಂದ್ರೆ ಏನು? ಸತ್ಯ ಪ್ರೇಮ, ಅದು ಧರ್ಮ. ಸತ್ಯ ನಾಸ್ತಿ ಪರೋ ಧರ್ಮ. ಸತ್ಯಾತ್ ನಾಸ್ತಿ ಪರೋ ಧರ್ಮ. ಸತ್ಯದ ಪ್ರೇಮವೇ ಧರ್ಮ. ಸತ್ಯ ನಮಗೊಂದು ಬ್ಯಾರೆ, ನಿಮಗೊಂದು ಬ್ಯಾರೆ, ಇವ್ರಿಗೊಂದು ಬ್ಯಾರೆ, ಹಿಂಗಿರ್ತದೆ. ಹಾಗೆ ದೇವರು, ನಮ್ಮ ದೇವರು ಬ್ಯಾರೆ, ನಿಮ್ಮ ದೇವರು ಬ್ಯಾರೆ, ಇವ್ರ ದೇವರು ಬ್ಯಾರೆ. ಯಾವುದೇ ರೂಪ ಇರಲಿ, ಪ್ರಶ್ನೆ ಇಲ್ಲ. ಆದರೆ ದೇವರು ದೇವರು. ಯಾವ ರೂಪ ಇದ್ರೇನು? ಕೆಲವರಿಗೆ ಒಂದು ರೂಪ ಹಿಡಿಸ್ತದೆ, ಕೆಲವರಿಗೆ ಇನ್ನೊಂದು ರೂಪ ಹಿಡಿಸ್ತದೆ. ಆ ರೂಪ ಹಿಡಿಸಿದವರು ದಡ್ರು, ಈ ರೂಪ ಹಿಡಿಸಿದವರು ಶಾಣ್ಯಾರು. ಹೀಗೆಲ್ಲ ನಾವು ಭಾಗ ಮಾಡ್ಕೋತ ಹೋದರೆ ಅದು ಧರ್ಮದಿಂದ ದೂರ ಸಾಗ್ತಾ ಇದ್ದೇವೆ ಅಂತ ಅರ್ಥ. ಭಾವ ವಿಸ್ತಾರ ಆದರೆ ಎಲ್ಲರೂ ನಮ್ಮವ್ರೆ. ಭಾವ ಸಂಕುಚಿತ ಆಯಿತು, ಯಾರೂ ನಮ್ಮವ್ರ. ಅದಕ್ಕೆ ಭಾವ ವಿಕಾಸಕ್ಕೆ ಅತ್ಯಂತ ಮಹತ್ವ ಕೊಡಬೇಕಂತ ಋಷಿಗಳು ಶುರು ಮಾಡಿ ಸಾಧನೆಗೆ ಹಚ್ಚಿದ್ರು. ಮನಸ್ಸನ್ನು ವಿಸ್ತಾರ ಮಾಡು, ಹೃದಯವನ್ನು ವಿಸ್ತಾರ ಮಾಡು, ಕಣ್ಣಿನ ನೋಟವನ್ನು ವಿಸ್ತಾರ ಮಾಡು. ನಮ್ದು ಹೆಂಗದ ನೋಡು, ಕಣ್ಣಿಗೆ ಹೇಳ್ತೇವೆ ಇಷ್ಟ ನಮ್ದು ಜಾಗ ಇಟ್ರಾಗ ನೋಡೋದು, ಆ ಕಡೆ ನೋಡಬೇಡ. ಯಾರು ಬರೆದ್ರೆ ಏನು ಚಿತ್ರ ನೋಡಬೇಕು. ಇಡೀ ಗಿಡ ಯಾರು ಹಚ್ಚಿದ್ರೇನು ಕಣ್ಣಿನಿಂದ ನೋಡಿ ಸಂತೋಷ ಪಡಬೇಕು. ಜಗತ್ತನ್ನು ಯಾರು ರೂಪಿಸಿದ್ರೇನು ಆನಂದ ಪಡಬೇಕು, ವಿಚಾರ ಮಾಡಿ. ಅದೇನು ಭಾವ ಇದು ಕೊರತೆ ಆಯಿತು ಅಂದರೆ ಧರ್ಮ ಹೋಯಿತು. ಧರ್ಮ ನಿಂತಿರೋದು ಸುಂದರ ಭಾವದ ಮ್ಯಾಲ, ಭಾವದ ಮ್ಯಾಲ. ಭಾವ ಹೊಲಸಾಯಿತು, ಧರ್ಮದಿಂದ ಚ್ಯುತಿ ಆಯಿತು. ಭಾವ ಅರಳಿತು, ಧರ್ಮ. ಅದು ಅದ್ಭುತ. ಅರಿಸ್ಟಾಟಲ್ ಅಂತಿದ್ರು ಪರದೇಶದಲ್ಲಿ, ಬಹಳ ದೊಡ್ಡ ಜ್ಞಾನಿ ಮನುಷ್ಯ. ಸಾಕ್ರೆಟಿಸನ ಶಿಷ್ಯನ ಶಿಷ್ಯ, ಅಲೆಕ್ಸಾಂಡರ್ನ ಗುರು. ಆತ ಎಷ್ಟು ಛಲೋ ಮಾತು ಹೇಳ್ತಾನೆ. ಆತ ಹೇಳ್ತಾನೆ, ನಾನೇನು ಅಥೆನ್ಸ್ ಪಟ್ಟಣದ ನಾಗರಿಕ ಅಲ್ಲ, ನಾನು ಗ್ರೀಕ್ ದೇಶದ ನಾಗರಿಕನಲ್ಲ, ನಾನು ವಿಶ್ವ ನಾಗರಿಕ ಹೇಳಿ. ಎಷ್ಟು ಅದ್ಭುತ ಅದು ಆವಾಗ ಹೇಳಿದ ಮಾತು. ಅಥೆನ್ಸ್ ಪಟ್ಟಣ ಬಹಳ ಅದ್ಭುತವಾದ ಪಟ್ಟಣ. ಆಗಿನ ಕಾಲಕ್ಕೆ ಜಗತ್ತಿನ ಶ್ರೇಷ್ಠ ಪಟ್ಟಣ ಅಂತ ಆಗಿತ್ತು. ಅಲ್ಲಿ ಅತ್ಯಂತ ಪ್ರಭಾವಿ ಮನುಷ್ಯ ಅರಿಸ್ಟಾಟಲ್. ಜ್ಞಾನ ಕ್ಷೇತ್ರವನ್ನು ವಿಸ್ತಾರ ಮಾಡಿದ ಮಹಾಮನುಷ್ಯ. ಆತ ಹೇಳೋದು, ಐ ಆಮ್ ನಾಟ್ ಎ ಸಿಟಿಸನ್ ಆಫ್ ಅಥೆನ್ಸ್. ಬಹಳ ಛಲೋ ಮಾತು. ಐ ಆಮ್ ಎ ಸಿಟಿಸನ್ ಆಫ್ ದ ವರ್ಲ್ಡ್. ಎಷ್ಟು ಛಲೋ. ಅದನ್ನೇ ಭಾರತೀಯರು ಬಹಳ ಹಿಂದೆ ಹೇಳಿದರು, ವಿಶ್ವ ಕುಟುಂಬ. ಎಷ್ಟು ಛಲೋ. ವಸುದೈವ ಕುಟುಂಬಕ. ಅಷ್ಟೇ ಹೇಳಿಲ್ಲ, ಇನ್ನಷ್ಟು ಮುಂದೆ ಹೋಗಿ ಅದಕ್ಕಿಂತ ಮಹತ್ವದ ಮಾತು ಹೇಳಿದರು. ಅಹಂ ಬ್ರಹ್ಮ ಏವ, ಅಹಂ ಬ್ರಹ್ಮಾಸ್ಮಿ. ನಾನು ಸೀಮೆನೇ ಇಲ್ಲ, ಎಷ್ಟು ನಿಸ್ಸೀಮ ಏನೊಂದು ಅದ ತತ್ವ, ಅದನ್ನು ಅನುಭವಿಸುವಂಥ ಸಾಮರ್ಥ್ಯ ನಮಗದ. ನಮ್ಮ ಭಾವ ನಿಸ್ಸೀ. ಇದು ವಿಶ್ವ ಬೆಳೆಯಬೇಕಾದ ರೀತಿ.
ನಮ್ಮ ಭಾವನೆಗಳು ಭಾಳ ಸಣ್ಣ ಹಾಕೋದು ಅದಕ್ಕೆ ಪ್ರೋತ್ಸಾಹನೂ ಭಾಳ. ಸಣ್ಣದಾಯಿತು ಅಂದರೆ ಭಾಳ ಪ್ರೋತ್ಸಾಹ. ಹೌದು, ನೀ ಬಿಡಬೇಡ ಇದನ್ನು, ನೀ ಏನು ಹೇಳ್ತಿದ್ದು ಬರೋಬ್ಬರಿ ಅದ. ಅದನ್ನೇ ಒಂದು ಗುಂಪು ಕಟ್ಟಿ, ಅದನ್ನು ಸಣ್ಣದ ಗುಂಪು ಕಟ್ಟಿಕೊಂಡು ಹೋರಾಟಕ್ಕೆ ಸುರು. ಎಷ್ಟು ಮಜಾ ಅದ. ಹೆಂಗೆ ಹೋರಾಟ ಮಾಡ್ತೀವಿ? ಪಶ್ಚಿಮ ಬೇರೆ, ಪೂರ್ವ ಬೇರೆ, ಉತ್ತರ ಬೇರೆ, ದಕ್ಷಿಣ ಬೇರೆ. ಮಾಡಿಲ್ಲೇನು? ನಾವು ಉತ್ತರದವರು, ನೀವು ಬೇಕಾದಕ್ಕೆ ಹಚ್ಕೋರಿ. ಉತ್ತರ ಕರ್ನಾಟಕ ಅಂತಾರೆ ಹಚ್ಕೋರಿ, ದಕ್ಷಿಣ ಕರ್ನಾಟಕ ಅಂತ, ಅಥವಾ ಉತ್ತರ ಭಾರತ ಅನ್ರಿ, ಅಥವಾ ಉತ್ತರ ಪೃಥ್ವಿ ಅನ್ರಿ. ನಮ್ಮದು ಉತ್ತರ, ನಿಮ್ಮದು ದಕ್ಷಿಣ. ನಿಮಗೆ ಮತ್ತು ಹಾಗೆ ಬರದೇ ಇದ್ದರೆ ನೀವು ದಕ್ಷಿಣಕ್ಕೆ ಹೋಗಲೇಬಾರದು, ಮುಖಾನೇ ಮಾಡಬಾರ್ದು, ಬರೀ ಹಿಂಗೆ ಹೋಗೋದು ಉತ್ತರಕ್ಕೆ. ಏನದ ಜಗತ್ನಾಗ ಹಂಗೆ ಎಲ್ಲರೇ ಅದ. ಪೂರ್ವದವರು ನಾವು ಸುಮ್ಮನೆ ಪೂರ್ವಕ್ಕೆ ಹೋಗೋದು, ಬರೇ ಪೂರ್ವಕ್ಕೆ ಹೋದ್ರೆ ಎಲ್ಲಿಗೆ ಹೋಗೋರು? ಈಗ ಅನ್ನೋದಲ್ಲೇನು, ನಮ್ಮ ಮನೆ ಪೂರ್ವಕ್ಕದ, ಪೂರ್ವ, ನಾವು ಪಶ್ಚಿಮಕ್ಕೆ ಹೊಂದೋದಲ್ಲ. ನೀವು ಶಹರಕ್ಕೆ ಹೋಗಿರ್ತೀರಿ, ಅಲ್ಲೆಲ್ಲ ಬಿಲ್ಡಿಂಗ್ ಹ್ಯಾಂಗೆ ಬೇಕಾದಂಗೆ ಕಟ್ಟಿರ್ತಾರೆ. ಹಿಂಗೆಲ್ಲ ಕಟ್ಕೋತ ಕೂತ್ರೆ ಅವ್ರಿಗೆ ಹೆಂಗೆ ಆಗ್ತದೆ? ಅವ್ರು ಎಲ್ಲ ಥರ ಹೆಂಗೆ ಜಾಗ ಸಿಕ್ತೋ ಹಂಗೆ ಕಟ್ಟಿರ್ತಾರೆ. 3 ಮೂಲಿ, 4 ಮೂಲಿ, 8 ಮೂಲಿ, 10 ಮೂಲಿ ಎಲ್ಲ ಕಟ್ಟಿರ್ತಾರೆ. ಕೆಲವು ಸಲ ಗೋಲ್ ಕಟ್ಟಿರ್ತಾರೆ, ಮಜಾದಾಗಿರ್ತಾರೆ ಅವರು. ಅಲ್ಲಿ ಯಾವ ದಿಕ್ಕು ಪಕ್ಕು, ಅದರ ಅರ್ಥ ದಿಕ್ಕು ಬೇಡ ಅಂತಲ್ಲ, ಅದೇ ಬಹಳ ಮಹತ್ವದ್ದಲ್ಲ. ಅವ್ರಿಗೆ ಅವರು ನಮ್ಮದು, ನಮಗೆ ಅವರು ಪೂರ್ವ, ಅವರಿಗೆ ನಾವು ಪೂರ್ವ. ಇಲ್ಲೇನು? ತಿರುಗಿ ನೋಡಿದರೆ ನಮ್ಮ ಹಿಂದೆ ಪಶ್ಚಿಮ, ಈ ಕಡೆ ತಿರುಗಿದರೆ ನಮ್ಮ ಮುಂದೆ ಪಶ್ಚಿಮ, ಇದು ಪೂರ್ವ. ಆದರೆ ಕೆಲವರು ಪಶ್ಚಿಮಕ್ಕೆ ಬಹಳ ಮಹತ್ವ, ಕೆಲವರು ಪೂರ್ವಕ್ಕೆ ಬಹಳ ಮಹತ್ವ. ಇವೆಲ್ಲ ಏನು ತೋರಿಸ್ತಾವಂದ್ರೆ, ಎಲ್ಲವನ್ನೂ ನಾವು ವಿಭಾಗ ಮಾಡಿ, ಸಣ್ಣದ ಮಾಡಿ 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 ಮನಸ್ಸನ್ನು ಒಂದೇಟು ತಂದಿಟ್ಟೆ. ಇದು ವಿಕಾಸ ಆಗಬೇಕಲ್ಲ, ಇದು ಸಾಧನೆ, ಇದು ಸಾಧನೆ. ಅದಕ್ಕೆ ಅವ್ರು ಹೇಳೋದು, ಬಹಳ ಬಹಳ ಒಂದೇ ಕಡೆ ಲಕ್ಷ್ಯ ಬಹಳ ಕೊಡಬೇಡ. ಎದರ ಕಡೆ? ಪಣತಿ ಕಡೆ ಬಹಳ ಲಕ್ಷ್ಯ ಕೊಡಬೇಡ, ದೀಪದ ಕಡೆ ಲಕ್ಷ್ಯ ಕೊಡಬೇಕು ಯಾವಾಗ. ಅದು ಬೆಳಕ ಕೊಡ್ತದಲ್ಲ, ಅದು ಬಹಳ ಮಹತ್ವ. ಅದಕ್ಕೆ ಹೃದಯದ ಕಡೆ ಬಹಳ ಮಹತ್ವ ಕೊಡಬೇಕು. ಕಾಯ ಕರ್ರನೆ ಕಂದಿದರೆ, ಕಾಯ ಮಿರ್ರನೆ ಮಿಂಚಿದರೆ, ಚನ್ನ ಮಲ್ಲಿಕಾರ್ಜುನನ ಅರಿದ ಕಾಯ ಏನಾದರ್ರಯ್ಯ. ಹೆಂಗ ಹೇಳಿದ್ದಾರೆ ಅಕ್ಕ ಮಹಾದೇವಿ. ಏನು ಕಾಯ ಕರ್ರನೆ ಮತ್ತು ಬಿಸಿಲಾಗಿ ತಿರುಗಾಡಿದರೆ ಕಪ್ಪು ಆಗತ್ತದ. ಯಾರಾದರೆ ಏನಾಯ್ತು? ಅವರು ಯುರೋಪಿಯನ್ರು ನೋಡಬೇಕು, ಮುದ್ದಾಮ ಬಿಸಿಲಾಗಿ ಮಲಗಿರ್ತಾರೆ. ಯಾಕೆ? ಕಪ್ಪಾಗಲಿ ಅಂತ. ನಾವು ಮುದ್ದಾಮ ಕಿಟಕಿ ಬಾಗಿಲ ಹಾಕ್ಕೊಂಡು ಒಳಗೆ ಕೆಂಪಾಗಲಿ. ಅದು ನಿಸರ್ಗ ಅಂತದ. ಒಳಗೆ ಕುಂಡ್ರು ತಕ ನೀನು ಬಣ್ಣ ಹಳದಿ, ಹೊರಗೆ ಬಂದೆ ಮತ್ತು ಕಪ್ಪು. ಮಜಾದ ನಿಸರ್ಗ ಹಂಗೆ ಬಿಡೋದಿಲ್ಲ. ಈಗ ನೀ ಏನೆಲ್ಲ ಮಾಡು, ಆದರೆ ಏನು ಮಾಡಬೇಕು ನಾ ಮಾಡ್ತೆ. ನೀ ಕಪ್ಪದಾವಲ್ಲ, ನೀ ಬೇಕಾದ ಶಾಂಪು ಹಚ್ಚು, ಬೇಕಾದ ಹಚ್ಚು, ಏನೇ ಹಚ್ಚು, ನಾ ಎಲ್ಲ ಬದಲು ಮಾಡ್ತೇನೆ. ಹೌದಲ್ಲ ಹೇಳಿ? ಮಾಡೋದಿಲ್ಲೇನು? ನಾವೆಲ್ಲ ಹಂಗೆ ಇರ್ಬೇಕಂತೇವಿ, ಆದರೆ ನಿಸರ್ಗ ಹಂಗೆ ಅಲ್ಲದು ಅಂತದದು. ನನ್ನ ಕೂಡ ನೀವು ಹೊಂದ್ಕೋಬೇಕೇ ವಿನ ನಿಮ್ಮ ಕೂಡ ನಾ ಹೊಂದ್ಕೊಡ್ದಲ್ಲ. ಹೌದಲ್ಲ? ಮುಪ್ಪಾದ ಬೆಳಕು ಸಹಿತ ಮೊದಲನೇ ಮಾಡಕ್ಕೆ ಬರ್ತದೆ ಹೇಳಿ? ಈಗೆಲ್ಲ ಓಡೋ ಸ್ಪರ್ಧಾ ಇಟ್ಟಿರ್ತಾರೆ, ಹುಡುಗರದ್ದು ಇಟ್ಟಿರ್ತಾರೆ.
80 ಮ್ಯಾಗಿನವ್ರದ್ದು ಯಾರೇ ಇಡ್ತಾರೆ? ಇಟ್ಟರೆ ಯಾರೇ ಓಡಾಕರೆ ಬರ್ತಾರೆ ಅದು. ಅಕಸ್ಮಾತ್ ಇಟ್ಟರೆ ದವಾಖಾನಿನೇ ಅಲ್ಲಿ. ಮೊದಲೇ 2 ಹೆಜ್ಜೆ ಇಡೋದ್ರಾಗ ಎದೆ ಬಡ್ಯಾಕ ಸುತ್ತಿರ್ತದೆ, ಇನ್ನು ಓಡಾಕ ಹಚ್ಚಿದ್ರೆ ಗತಿ ಅಲ್ಲ. ಅದ ನಿಸರ್ಗ ಹೇಳ್ತದ. ಆವಾಗ ಹಂಗೆ ಇವಾಗ ಹಿಂಗೆ ನೀವು ಒಳಗೆ ಬಹಳ ಸುಂದರ ಆಗಬೇಕು ನೋಡಿ. ಭಾವ ಸೌಂದರ್ಯ, ಭಾವಶಕ್ತಿ, ಭಾವ ವಿಸ್ತಾರ. ಮುಪ್ಪಾದಂತೆ ಆದಂತೆ ಭಾವ ವಿಸ್ತಾರ. ಸಣ್ಣ ಹುಡುಗರು ಭಾವ ಅಷ್ಟು ಇರುವುದಿಲ್ಲ, ಅವಕ್ಕೆ ಮನೆ ಮಾರಟ್ಟ. ಕೆಲವು ಅಂತೂ ಬರೀ ಗೊಂಬೆಗ ಇರ್ತಾವೆ. ಇದು ನನ್ನ ಗೊಂಬೆ, ಯಾರು ಮುಟ್ಟುದಿಲ್ಲ ಅಂತ. ಮುಟ್ಟಿದ್ರೆ ಜಗಳ, ಬರೀ ಗೊಂಬೆ ಇರುವುದಿಲ್ಲ, ಅಷ್ಟು ಸಣ್ಣದಿರ್ತದೆ. ಮುಂದೆ ಅದು ಮನೆಗೆ ಶುರುವಾಗ್ತದೆ. ಅದೇ ಗೊಂಬೆ ಮನೆ ತಕ ಬರ್ತದೆ. ಅಲ್ಲಿಂದ ಅದನ್ನು ಹಾಂಗೆ ವಿಸ್ತಾರ ಮಾಡಿ ನಮ್ಮೂರ ಅಂತ ಶುರುವಾಗ್ತದೆ. ಹಿಂಗೆ ಬೆಳೆದು 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 ಒಬ್ಬ ಮಹಾತ್ಮನಾಗಿ. ಹೌದಲ್ಲ ಹೇಳಿ? ಎಷ್ಟು ಚಲೋ ಇಲ್ಲ ಭಾವ. ಅದಕ್ಕೆ ಭಾವ ಬಲಿಬೇಕು. ತಲೆ ಬಹಳ ಕಷ್ಟ ಬೆಳೆಸೋದು. ತಲೆ ಬೆಳೆಸೋದು ಬಹಳ ಕಷ್ಟ. ಈಗ ನೀವೆಲ್ಲ ಗಣಿತಶಾಸ್ತ್ರಜ್ಞರಾಗಬೇಕು ಅಂತ ಹೊರಟ್ರೆ ಇನ್ಯಾವ ಗಣಿತ? 2 ಅನ್ನೋರು ಇನ್ನು ಗಣಿತಶಾಸ್ತ್ರ ಏನು? ಗಣಿತ ಹತ್ತೊಲ್ಲು ತಲೆಗೆ ಅಂತಾರೆ. ಇನ್ನು ಹತ್ತಿದ ಬಳಕನೇ ನಾ ದೊಡ್ಡವಾಗ್ತೇನೆ ಅಂತ ಆದ್ರೆ ಜೀವನೆಲ್ಲ ಹೋಗ್ಯಬೇಕು. ಅದಕ್ಕೆ ಅವೆಲ್ಲ ಆಗೋದಿಲ್ಲ. ಏನು ಸಾಧ್ಯದ ಅದನ್ನು ವಿಸ್ತಾರ ಮಾಡೋದು, ಭಾವ ವಿಸ್ತಾರ ಮಾಡೋದು ಎಲ್ಲರಿಗೂ ಸಾಧ್ಯ. ಸಣ್ಣವರಿರಲಿ ದೊಡ್ಡವರಿರಲಿ, ತಲೆ ದೊಡ್ಡವರಿರಲಿ ತಲೆ ಸಣ್ಣದು ಯಾಕಿರೋದು? ಯಾಕೆ? ಭಾವ ವಿಸ್ತಾರ ಮಾಡೋದು ಬಹಳದ್ದು. ಅದಕ್ಕೆ ಸಮಯ ಹಿಡಿಯೋದಿಲ್ಲ. ಗಣಿತಶಾಸ್ತ್ರ ಕಲಿಬೇಕಾದ್ರೆ ಸಮಯ ಹಿಡಿತದೆ, ಕಲಿಸೋರು ಬೇಕಾಗ್ತದೆ. 10-20 ವರ್ಷವಾದ ಬಳಿಕ ಶುರುವಾಗ್ತದೆ. ಭಾವ ವಿಸ್ತಾರ ಮಾಡೋಕ್ಕೆ ಯಾರಿಂದೂ ಕಲಿಬೇಕಾಗಿಲ್ಲ. ಅದಕ್ಕಾಗಿ ಭಾರೀ ತಪಸ್ಸ ಮಾಡಬೇಕಾಗಿಲ್ಲ. ಅದಕ್ಕಾಗಿ ವರ್ಷಗಳ ಬೇಕಾಗಿಲ್ಲ. ಈ ಕ್ಷಣ ವಿಸ್ತಾರ ಮನಸ್ಸ ಮಾಡಿದರೆ ಇದೇ ಕ್ಷಣ ವಿಸ್ತಾರ. ಇಷ್ಟ ಅನ್ನೋದು ಇದೆಲ್ಲ ನಂಬುದು ಅನ್ನಕ್ಕೆ ಎಷ್ಟೊತ್ತು ಹಿಡಿತದೆ. ಆದರೆ ಕೋರ್ಟಿಗೆ ಹೋಗಿ ಅಥವಾ ಆಫೀಸಕ್ಕೆ ಹೋಗಿ ತನ್ನ ಹೆಸರಲ್ಲಿ ಹಚ್ಚಾಕು ಹೋದ ಅಂದರೆ ಸ್ವಲ್ಪ ಕಷ್ಟ. ಹೋಗಿರ್ತೇವಲ್ಲ, ನೋಡಕ್ಕೆ ಹೋಗಿರ್ತೇವೆ. ಚಲೋ ಭೂಮಿ ನಾವೆಲ್ಲ ಕಡೆ ಹೋಗಿರ್ತೀವಿ. ಒಕ್ಕಲ ಭೂಮಿಗಳನ್ನು ನೋಡಕ್ಕೆ ಭಾಳ ಚೆನ್ನಾಗಿ ಬೆಳೆಸಿರ್ತಾರೆ. ನೋಡಿದ್ದೆಲ್ಲ ಮೆಚ್ಕೋಬೇಕು, ಬಹಳ ಸಂತೋಷ ಪಡಬೇಕು. ಆದರೆ ಹೆಸರಲ್ಲೇ ಮಾಡ್ಕೊಳ್ಳೋದು, ಇದನ್ನೇ ಹೆಸರಲ್ಲೇ ಮಾಡಿಕೊಂಡೆ ಅಂತ ಇಟ್ಕೊಳ್ಳಿ. ಮತ್ತೊಂದು ಕಡೆ ಹೋಗಿರ್ತೀವಿ, ಅದಕ್ಕಿಂತ ಚಂದ ಇರ್ತದೆ, ಅದನ್ನು ಹೆಸರಲ್ಲೇ ಮಾಡ್ಕೊ. ಹೀಗೆಲ್ಲ ಮಾಡ್ಕೋತ ಹೋದರೆ ಜೀವನ ಹಾಳಾಗ್ತದೆ. ಚಂದ ಇರೋದೆಲ್ಲ ನಾನೇ ಮಾಡ್ಕೋಬೇಕು ಅಂದರೆ ಹೆಂಗಾಗ್ತದೆ ಹೇಳಿ? ಈ ಮನೆ ಆ ಮನೆ ಅದು ಇದು ಎಲ್ಲ ನಮ್ಮ ಮನೆಯಾಗಿರೋ ಮನೆಯೇ ಉಳಿಯೋದಿಲ್ಲ. ಅಲ್ಲಿಂದ ಬಜಾರೆಲ್ಲ ಮನೆಯಾಗೆ ಬರ್ತದೆ. ಯಾವ ಸುಂದರ ವಸ್ತು ಅದ ತರಬೇಕು ಮನೆಗೆ ಅಂತ ವಾದೇವಿ ಅಂದರೆ ಎಲ್ಲ ಸುಂದರನೇ ಇಟ್ಟಿರ್ತಾರೆ ಅವರು. ಕೆಟ್ಟದ್ದು ಅವ್ರ್ಯಾಕೆ ಇಡ್ತಾರೆ? ಇವಂದರೆ ಮನೆ ಇಷ್ಟು, ಅಲ್ಲಿ ಸೂಪರ್ ಬಜಾರ್ ಅದು, ಮಾಲ್ ಅದು, ಅದರಾಗ 1 ಕಿಲೋಮೀಟ್ರದಷ್ಟು ಅವರು ಸಾಮಾನು ಇಟ್ಟಿರ್ತಾರೆ. ಎಲ್ಲ ತಂದು ಮನೆ ಹಾಕ್ಕೊಂಡ್ರೆ ಇವ ಮನ್ಯಾಗ ಇರೋಕ್ಕಾಗೋದಲ್ಲ, ಹೊರಗೆ ಹೋಗ್ಬೇಕಷ್ಟು. ಗೋಡಾವನ ಆಗ್ತದೆ. ಇರೋ ಒಂದು ದೀಪದಾಗ, ಹಾಸೋ ಒಂದು ಚಾಪಿಯೊಳಗೆ, ಕುಡಿಯೋ ಒಂದು ಬಟ್ಟಲದೊಳಗೆ ಶ್ರೀಮಂತನಾಗಿರಬೇಕು. ಹಂಗೆ ಹಾಗೆ ಎಷ್ಟು ಮಸ್ತಿಲ್ಲ ಹೇಳಿ? ಇದಕ್ಕೆ ಭಾವ ವಿಕಾಸ ಅಂತ ಕರೀತಾರೆ. ಈ ಭಾವಕ್ಕೆ ಬಹಳ ಬೆಲೆ ಅದು.